ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೆಲಮಂಗಲದ ಮಲ್ಲಾಪುರ ಗ್ರಾಮದಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿರುವುದು. ಖಾಸಗಿ ಶಾಲೆ ಶೀಟ್ ಆಂಗಲ್ ಹಾರಿ ಮನೆ ಮೇಲೆ ಬಿದ್ದು ಅವಘಡ ಸಂಭವಿಸಿದೆ. ಹೊನ್ನರಾಮಯ್ಯಗೆ ಸೇರಿದ ಮನೆ ಮೇಲ್ಚಾವಣಿ ಗೋಡೆ ಜಖಮಾಗಿರುವುದು. ಮಲ್ಲಾಪುರ ಗ್ರಾಮದಲ್ಲಿ, ನೆಲಮಂಗಲದ ಮಲ್ಲಾಪುರ ಗ್ರಾಮದಲ್ಲಿ ಖಾಸಗಿ ಶಾಲೆ ಶೀಟ್ ಆಂಗಲ್ ಹಾರಿ ಮನೆ ಮೇಲೆ ಬಿದ್ದು ಅವಘಡ ಆಗಿದೆ. ಹೊನ್ನರಾಮಯ್ಯಗೆ ಸೇರಿದ ಮನೆ ಮೇಲ್ಚಾವಣಿ ಗೋಡೆ ಜಖಮಾಗಿರುವುದು. ಮನೆಯಲ್ಲಿದ್ದ ಶ್ರೀರಾಮ್ ತಲೆಗೆ ಸಣ್ಣ ಪುಟ್ಟ ಗಾಯ ಆಗಿದೆ. 3 ಬಚಾವಾಗಿದ್ದಾರೆ. ಸರಿಯಾದ ವೆಲ್ಡಿಂಗ್ ನಟ್ ಬೋಲ್ಟ್ ಬಂದೋಬಸ್ತ್ ಇಲ್ಲದೆ ಅವಘಡ ಆಗಿರುವುದಿದು. ಮಳೆ ಗಾಳಿಗೆ ಗ್ರಾಮದಲ್ಲಿ 4-5 ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ. ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಅದೃಷ್ಟವಶಾತ್ ಭಾರೀ ದುರಂತ ತಪ್ಪಿದೆ. ನೆಲಮಂಗಲ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿರುವುದು. ನೆಲಮಂಗಲದಲ್ಲಿ ನಡೆದಿರುವಂಥ ಅವಾಂತರ ಇದು. ಖಾಸಗಿ ಶಾಲೆಯ ಶೀಟ್ ಹಾರಿ ಮನೆ ಮೇಲೆ ಬಿದ್ದಿದೆ. ಆ್ಯಂಗಲ್ ನೋಡಿ, ಅಲ್ಲಿ ಎಲ್ಲವೂ ಬಿದ್ದು ಹೋಗಿದೆ ಸಂಪೂರ್ಣವಾಗಿ. ಮನೆ ಮೇಲ್ಚಾವಣಿ ಗೋಡೆ ಎಲ್ಲವೂ ಕೂಡ ಜಖಮಾಗಿದೆ. ಖಾಸಗಿ ಶಾಲೆಯ ಶೀಟ್ ಆ್ಯಂಗಲ್ ಹಾರಿ ಮನೆ ಮೇಲೆ ಬಿದ್ದಿರುವಂಥ ಪರಿಣಾಮ ಇದು. ಮನೆ ಒಳಗಡೆ 4 ಜನ ಇದ್ದರಂತೆ. 3 ಜನ ಬಚಾವಾಗಿದ್ದಾರೆ. ಒಬ್ಬ ಶ್ರೀರಾಮ್ ಅನ್ನೋ ವ್ಯಕ್ತಿಗೆ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಸರಿಯಾದ ವೆಲ್ಡಿಂಗ್ ಇಲ್ಲ, ನಟ್ ಬೋಲ್ಟ್ ಹಾಕಿಲ್ಲ, ಬಂದೋಬಸ್ತ್ ಇಲ್ಲ. ಅದರಿಂದ ಗಾಳಿಗೆ ಮಳೆಗೆ ಹಾರಿ ಬಿದ್ದಿದೆ. ಮಳೆ ಗಾಳಿಗೆ ಗ್ರಾಮದಲ್ಲಿ 4-5 ವಿದ್ಯುತ್ ಕಂಬಗಳು ಧರೆಗುರುಳಿದ್ದಾವೆ. ಗ್ರಾಮದಲ್ಲಿ ವಿದ್ಯುತ್ ವ್ಯತ್ಯಯ ಉಂಟಾಗಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಸರ್, ರಾತ್ರಿ ಗಾಳಿ ಬಂದು ಈ ಥರ ಆಗಿ ಕಾಲೇಜವರದು ಕನ್ಸ್ಟ್ರಕ್ಷನ್ ಸರಿ ಇಲ್ಲ, ಕಾಂಟ್ರಾಕ್ಟ್ ತಗೊಂಡಿರೋರು ಸರಿ ಇಲ್ಲ. ಎಲ್ಲ ಹೆವಿ ಗೇಜ್ಗಳೆಲ್ಲ ಮನೆ ಮೇಲೆ ಬಿದ್ದು ಕರೆಂಟ್ ಇದಾಗಿ ಯಾರು ಪ್ರಾಣ ಅಪಾಯ ಆಗಿಲ್ಲ. ಪ್ರಾಣದಿಂದ ಪಾರಾಗಿದ್ದಾರೆ. ಮನೆ ಎಲ್ಲ ಇದಾಗಿದೆ. ಎಲ್ಲ ಹೆವಿ ಗೇಜ್ಗಳು ಹಾಕಿ ಈ ಥರ ಮಾಡಿ ಎಲ್ಲ ಇದಾಗಿದೆ ಸರ್. ವೆಲ್ಡ್ ಮಾಡಿಲ್ಲ. ಬೋಲ್ಟು ನಟ್ಟಾಗಿ ಫಿಟ್ ಮಾಡಬೇಕಿತ್ತು. ಎಲ್ಲ ವೆಲ್ಡ್ ಮಾಡಿದ್ದಾರೆ. ಅದು ಸುಮ್ಮನೆ ಟ್ಯಾಕ್ ಹಾಕಿದ್ದಾರೆ. ಕೆಳಗಡೆ ಏನೋ ಮಾಡ್ತೀವಲ್ಲ ಆ ಥರ ಟ್ಯಾಕ್ ಹಾಕಿದ್ದಾರೆ. ಅಲ್ಲಿ ಆಂಗಲ್ಗಳು ನೋಡ್ರೆ ಗೊತ್ತಾಗುತ್ತೆ ಯಾವ ಥರ ಅವರು ಕೆಲಸ ಮಾಡಿದ್ದಾರೆ, ಯಾವ ಥರ ಇಲ್ಲ ಅನ್ನೋದು. ನಟ್ಟು ಬೋಲ್ಟಾಗಿ ಫಿಟ್ ಮಾಡಬೇಕು. ಒಂದು ಮಾಮೂಲಿ ಕೆಲಸ ಮಾಡಿದ್ರೇ ಒಂದು ನಟ್ಟು ಬೋಲ್ಟ್ ಹಾಕಿ ಫಿಟ್ ಮಾಡ್ತೀವಿ. ಅದು ಹೆವಿ ಟಾಪಲ್ಲಿ ಈ ಥರ ಮಾಡಿ ಅಕ್ಕಪಕ್ಕ ಎಷ್ಟು ಹಾನಿ ಆಗ್ತಾಯಿದೆ. ಹೌದು ಸರ್, 5 ಫ್ಲೋರ್ 6 ಫ್ಲೋರ್ ಹೈಟ್ ಕಟ್ಟಿ ಅದ್ರ ಮೇಲೆ ಟಾಪಲ್ಲಿ ಮಾಡಿ ಮನೆಗಳ ಮೇಲೆ ಈ ಥರ ಬಿದ್ದು ಯಾರು ಆಗ್ತಾರೆ ಸರ್ ಜವಾಬ್ದಾರಿ? ಸ್ಕೂಲರೇ ಇದು ರಾಯಲ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲರೇ ಜವಾಬ್ದಾರಿ ತಗಬೇಕು. ಮಳೆ ಸ್ವಲ್ಪ ಕಮ್ಮಿಯಾಗಿ ಬಂತು. ಆಮೇಲೆ ಜಾಸ್ತಿ ಆಯಿತು. ಜಾಸ್ತಿ ಆಗಿತ್ತು. ನಾವು 7 ಗಂಟೆ ಮೇಲೆ ಎಲ್ಲ ಒಳಗಡೆ ಕೊಟ್ಟದು. ಒಳಗಡೆ ಹೋಗಿ ನಾನು, ನಮ್ಮ ಮಿಸ್ಸಸ್ಸು, ನನ್ನ ಮಗ ಒಳಗಡೆ ಇದ್ದು. ಸ್ವಲ್ಪ ಒಂದು ಸಿಡ್ಲು ಹೊಡಿತ್ತು. ಆದಮೇಲೆ ನಮ್ಗೆ ಸಿಡ್ಲು ಹೊಡೆದಿತ್ತು ಅನ್ನೋದು ಜ್ಞಾಪಕ ನಮ್ಗೆ ಅಷ್ಟೇ. ಪೂರ್ತಿ ಮನೆಯೆಲ್ಲ ಆಂಗಲ್ ಪೂರ್ತಿ ಸಮೇತ ನಮ್ಮ ಮೇಲೆ ಕೌಚ್ಕೊಂಡ್ಬಿಡ್ತು ಸರ್. ಗಾಳಿ ಬಂದು ಬಿದ್ದಿರೋ ಸರ್.